ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಫಸ್ಟ್ ಟೈಮ್ ನಿಮಗೆ ಹೊಸದಾಗಿ ಒಂದು ಬಾಳೆಕಾಯಿ ಸಾರು ತೋರಿಸ್ತೀನಿ. ನೀವು ಬಾಳೆಕಾಯಿ ಬಜ್ಜಿ ನೋಡಿದ್ದೀರಾ? ಬಾಳೆಕಾಯಿ ಪಲ್ಯ ನೋಡಿದ್ದೀರಾ? ನೋಡಿ, ಇದು ಸಿಂಪಲಾಗಿ ಬಾಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಹಾಕಿ ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ನೀವು ಇದು ಫಸ್ಟ್ ಟೈಮ್ ನನ್ನ ಚಾನಲು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಮತ್ತು ಇದು ಸಾರು ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಬಾಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ಹಾಕಿದ್ದೀನಿ, ಯಾಕಂದರೆ ಹಂಗೆ ಇದ್ದರೆ ಅದು ಕಪ್ಪಾಗುತ್ತೆ. ಈ ಥರ ನೋಡಿ ಹಿಂಗೆ ಹಚ್ಕೊಂಡಿದ್ದೀನಿ. ಬಾಳೆಕಾಯಿಯನ್ನು ಉದ್ದುದ್ದಕ್ಕಾಗಿ ಹಿಂಗೆ ಹಚ್ಚಿದ್ದೀನಿ. ನಾವು ಬಜ್ಜಿಗೆಲ್ಲ ಹಚ್ತೀವಲ್ಲ ಹಂಗೆ. ಎಲ್ಲ ಜನ ಪಲ್ಯ ಮತ್ತು ಬಜ್ಜಿ ಮಾಡ್ತಾರೆ, ನಾನು ಸಾರು ಮಾಡ್ತೀನಿ ಬರೀ ಬಾಳೆಕಾಯಿ. ಇವಾಗ ನೋಡಿ, ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ನಾನು ಸಾಸಿವೆ ಹಾಕ್ತೀನಿ. ಹಾಕ್ತೀನಿ. ಇವಾಗ ಸಾಸಿವೆ ಚಟಪಟ ಅಂತ ಇದೆ. ಆವಾಗ ಒಗ್ಗರಣೆಗೆ ಬರೀ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಸಿಂಪಲಾದ ಸಾರು. ಬೇಳೆ ಏನು ಬೇಡ, ಬರೀ ಬಾಳೆಕಾಯಿ ಹಾಕಿ ತೆಂಗಿನಕಾಯಿ ರುಬ್ಬಿ ಹಾಕಿ ಮಾಡೋದು. ನೋಡಿ, ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ. ನಾನು ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ರುಬ್ಬಕ್ಕೆ ಸಿಂಪಲಾಗಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 2-3 ಬೆಳ್ಳುಳ್ಳಿ, ಅದ್ರ ಜೊತೆಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ. ಸಿಂಪಲ್ 4 ಐಟಮು: ತೆಂಗಿನಕಾಯಿ, ಬೆಳ್ಳುಳ್ಳಿ, ಧನಿಯಾ ಪೌಡರು, ಜೀರಿಗೆ, ಈರುಳ್ಳಿ, ಮತ್ತು ರುಬ್ಬೋದಕ್ಕೆ 2 ಟೊಮೆಟೊನು. ಇದೆಲ್ಲನೂ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಈ ಮಸಾಲೆ ಇಷ್ಟು: ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪುಡಿ, ತೆಂಗಿನಕಾಯಿ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ. ಇದನ್ನು ಟೊಮೆಟೊ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಬಿ ಬರ್ತೀನಿ. ಇವಾಗ ನೋಡಿ, ಇದು ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಬಾಳೆಕಾಯಿ ಇದಕ್ಕೆ ಹಾಕ್ತೀನಿ. ಬಾಳೆಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಇವಾಗ ನಿಮಗೆ ಅದಕ್ಕೆ ಸಿಂಪಲಾಗಿ ಸ್ವಲ್ಪ ಖಾರ ಪೌಡ್ರು, ನಿಮಗೆ ಖಾರ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ. ಸ್ವಲ್ಪ ಅರಿಶಿನ, ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲವೂ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲ. ಅದು ಬೇಯೋಕ್ಕೆ ಒಂದು 5 ನಿಮಿಷ ಬೇಯಬೇಕು. ಅರಿಶಿನ, ಉಪ್ಪು, ಖಾರ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ನಾನು ನೀರು ಹಾಕಿದ್ದೀನಿ. ಇದು ಕುಕ್ಕರಲ್ಲಿ ಹಾಕಬಾರ್ದು. ಇದು ಒಂದು 5 ನಿಮಿಷ ಬೇಯಲಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಳೆಕಾಯಿ ಎಷ್ಟು ಬೆಂದಿದೆ ನೋಡಿ. ನಾನು ಇವಾಗ ಅದಕ್ಕೆ ಆವಾಗಲೇ ಒಗ್ಗರಣೆ ಹಾಕಿದೆ. ಖಾರ ಪುಡಿ, ಅರಿಶಿನ, ಉಪ್ಪು ಹಾಕಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೋಡಿ, ಇವಾಗ ಸ್ವಲ್ಪ ಅರ್ಧ ಬೆಂದಿದೆ. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ತೀನಿ. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತೀನಿ. ರುಬ್ಬಿರೋದು ನಾನು ಹೇಳಿದ್ನಲ್ಲ, ಟೊಮೆಟೊ, ಧನಿಯಾ ಪುಡಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ.
ರುಬ್ಬಿರೋದು ಹಾಕಿದ್ದೀನಿ. ಇದು ಮೇಯ್ನ್ ಇದಕ್ಕೆ ರುಬ್ಬಿರೋದು ಹಾಕಬೇಕು ಅಂದ್ರೇ ಟೇಸ್ಟ್ ಬರೋದು. ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸಿಯನ್ನು ತೊಳೆದು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ. ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಮಸಾಲೆಯಲ್ಲಿ ಬೇಯಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಯಾವಾಗಲೂ ಬೇಳೆ ಕಾಳು ಅದು ಇದು ತಿಂದು ಬೇಜಾರಾದರೆ ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ದಂಗೆ ಸೇಮ್ ಮೆಥಡ್ ಹಾಕಿ ಮಾಡಿ, ಇನ್ನು ಜಾಸ್ತಿ ಬೇರೆ ಏನೂ ಹಾಕಬೇಡಿ. ನೋಡಿ ಸಿಂಪಲ್ಲಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲ ಕೂಡಿ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ. ಇವಾಗ ನಾನು ಅದನ್ನ ಇನ್ನೊಂದು 5 ನಿಮಿಷ ಕುದಿಸ್ಬೇಕು. 5 ನಿಮಿಷ ಕುದಿಸಿದ್ರೆ ನಮ್ಮ ಬಾಳೆಕಾಯಿ ಸಾರು ರೆಡಿಯಾಗುತ್ತೆ. ಕುದೀಲಿ.